ಮುದ್ದು ಚಿನ್ನು ಬಂಗಾರಿ. ನಾಚಿಕೆ ಆಗೋಯ್ತು. ಅಯ್ಯೋ ಅಕ್ಕನ ಇವರು ರಿಕ್ವೆಸ್ಟ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಂಗೆ ಹೇಳ್ಬೋದು, ಅಯ್ಯೋ ಎಸ್ ನಿಮ್ಮ ಇಷ್ಟನೇ ನನ್ನ ಇಷ್ಟ. ಸೀರಿಯಸ್ ಆಗಿ ನನಗೆ ಕಮೆಂಟ್ ವಿಡಿಯೋ ಫುಲ್ಲು ನೋಡಲೇಬೇಕು, ಓಕೆನಾ? ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಮತ್ತು ಎಲ್ಲ ನನ್ನ ಮುದ್ದು ಗೌರಿಯರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಆ ತಾಯಿ ನಿಮಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ನೋಡಿ ಕಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನೆನ್ನೆ ನಡೆದಿದ್ದ ಘಟನೆನೇ ಸಾಕ್ಷಿ. ಏನಾಯಿತು ಗೊತ್ತಾ? ಒಬ್ರಕ್ಕ ಇದ್ದಾರೆ, ಅವರು ಫಸ್ಟ್ ಆಫ್ ಆಲ್ ನಾನು ಎಲ್ಲ ಹೆಣ್ಮಕ್ಳಿಗೂ ಮುದ್ದು ಚಿನ್ನು ಬಂಗಾರ ಬಂಗಾರಿ ಅಂತಲೇ ನಾನು ಕರೆಯೋದು, ಓಕೆನಾ? ಈಗಿಂದ ಅಂತಲ್ಲ, ನಾನು ಟಿಕ್ಟಾಕಿಂದ ಹಿಡಿದು ಇಲ್ಲಿವರೆಗೂ ಆ ರೀತಿ ಅಂತೀನಿ. ಏಕೆಂದರೆ ನನಗೆ ಸಿಸ್ ಅನ್ನೋಕ್ಕೆ ನಂಗೆ ಇಷ್ಟ ಇಲ್ಲ, ಸಿಸ್ಟರ್ ಅನ್ನೋಕ್ಕೆ ನನಗೆ ಇಷ್ಟ ಇಲ್ಲ. ಇಂಗ್ಲೀಷ್ ಪದ ಅದು ಏನೋ ಒಂಥರ ನನಗೆ ಅದರಲ್ಲಿ ಒಂದು ಏನಂತಾರೆ ಎಮೋಷ್ನಲ್ ಟಚ್ ಆಗಲ್ಲ ಅದರಲ್ಲಿ ನನಗೆ. ಸಿಸ್ ಅನ್ನೋಕ್ಕೆ ಮತ್ತು ಇದು ಸಿಸ್ಟರ್ ಅನ್ನೋಕ್ಕೆ ಮತ್ತು ಬ್ರೋ ಅನ್ನೋಕ್ಕೆ, ಬ್ರದರ್ ಅನ್ನೋಕ್ಕೆ ನಂಗೆ ಹಂಗಲ್ಲ ಇಷ್ಟ ಆಗಲ್ಲ, ಅದು ಹಾರ್ಟಿಗೆ ಟಚ್ ಆಗಲ್ಲ. ಅದೇ ಅಕ್ಕ, ತಂಗಿ ಅಂತ ಏನು ಟೈಪ್ ಮಾಡಲ್ಲ, ಮುದ್ದು ಬಂಗಾರ ಅದೆಲ್ಲ ಮನಸ್ಸಿಗೆ ಹಂಗೆ ಟಚ್ ಆಗುತ್ತೆ. ಮತ್ತು ಅಣ್ಣ ತಮ್ಮ ಅನ್ನೋದೆಲ್ಲ ಒಂಥರ ಅದೆಲ್ಲ ಒಂದು ಮಧುರ ಬಾಂಧವ್ಯ ಥರ ಇರುತ್ತೆ. ನನಗೆ ಆ ರೀತಿ ಕರೆಯೋಕ್ಕಿಷ್ಟ. ನಾನು ಎಲ್ಲ ಹೆಣ್ಮಕ್ಳಿಗೂ ಆ ರೀತಿಯೇ ಕರೆಯೋದು. ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಜನ ಮುಖ ತೋರಿಸ್ತೇನೆ ವಿಡಿಯೋಗಳು ಮಾಡ್ತಾರೆ. ನನಗೆ ಅವರು ವಾಯ್ಸಲ್ಲಿ ಒಂದು ಕೆಲವರು ವಾಯ್ಸಲ್ಲಿ ಒಂಚೂರು ಕಂಡು ಹಿಡಿದ್ಬಿಟ್ಟು, ಓ ಇಲ್ಲ ನನಗಿಂತ ಚಿಕ್ಕವರು ಇವರು ಅಂದ್ಕೊಂಡು ಆ ಲೆಕ್ಕಾಚಾರದಲ್ಲಿ ನಾನು ಚಿನ್ನು ಮುದ್ದು ಅಂತ ಕರೆದು ಬಿಡ್ತೀನಿ, ಓಕೆನಾ? ಹಂಗೆ ಒಬ್ರಕ್ಕ ಇದ್ದಾರೆ, ಅವರಿಗೆ ನಾನು ಚಿನ್ನು ಬಂಗಾರ ಅಂತ ಕರೆದ್ಬಿಟ್ಟಿದ್ದೆ. ಅವರು ನೆನೆ ಕಮೆಂಟ್ ಮಾಡಿ ಅವ್ರು ಏನಂದ್ರು ಅಂದರೆ, ನೀವು ನನಗೆ ಚಿನ್ನು ಬಂಗಾರ ಅಂತ ಕರೆದ್ರಿ, ನನಗೇನೋ ಒಂಥರ ಮುಜುಗರ ಆಯಿತು. ನಾನು ಮೋಸ್ಟ್ಲಿ ನಿಮಗಿಂತ ದೊಡ್ಡೋಳು ಅಂತ ಅನಿಸುತ್ತೆ, ಆದರೂ ಅಂದ್ಬಿಟ್ಟು ಹಾರ್ಟ್ ಸಿಂಬಲ್ ಕೊಟ್ಟಿದ್ರು. ಅಂದರೆ ಆದರೂ ಸೋ ಸ್ವೀಟ್ ಅಂತ ಲೆಕ್ಕಾಚಾರದಲ್ಲಿ ಅವ್ರು ನನಗೆ ಕಮೆಂಟ್ ಮಾಡಿದರು. ಆಮೇಲೆ ನನಗೆ ನಾಚಿಕೆ ಆಗೋಯ್ತು. ಅಯ್ಯೋ ಅಕ್ಕನ ಇವರು, ನನಗೆ ಗೊತ್ತಾಗಿಲ್ಲ, ನಾನೆಲ್ಲೋ ನನಗಿಂತ ಚಿಕ್ಕವರೇನೋ ಅಂದ್ಕೊಂಡಿದ್ದೆ. ನನಗೆ ನಾಚಿಕೆ ಆಗೋಯ್ತು. ಅಯ್ಯೋ ಏನಪ್ಪ ಮಾಡಿದೆ ಇದು ಅಂದ್ಬಿಟ್ಟು ಆಮೇಲೆ ಕಮೆಂಟ್ ಡಿಲೀಟ್ ಮಾಡಿಬಿಟ್ಟು ಇವತ್ತು ಗೌರಿ ಹಬ್ಬದ ಶುಭಾಶಯಗಳು ಅಕ್ಕ ಅಂತ ಕಳಿಸ್ದೆ. ಅವರು ಪಾಪ ವಿಶ್ ಮಾಡಿದ್ರು. ಹಂಗೆ ಕೆಲವರು ಇಲ್ಲಿ ಫೇಸ್ ತೋರಿಸಿ ವಿಡಿಯೋ ಮಾಡೋದಿಲ್ಲ, ಅಂಥವ್ರಿಗೆ ಏನು ಕರಿಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಫೇಸ್ ಇದ್ದರೆ ಒಂದು ಅಂದಾಜಲ್ಲಿ ನನಗಿಂತ ಚಿಕ್ಕವರು ಅಂತ ಅಂದ್ಬಿಟ್ಟು ನಾನು ಕರೆಯೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತಂದರೆ, ನಿಮಗೆ ಆ ರೀತಿ ಕರೆಸ್ಕೊಳ್ಳೋಕ್ಕೆ ಇಷ್ಟ ಆಗಿಲ್ಲ ಅಂದರೆ, ಮುದ್ದು ಚಿನ್ನು ಬಂಗಾರ ಬಂಗಾರಿ ಆ ಥರ ಇಷ್ಟ ಆಗಿಲ್ಲ ಅಂದರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಡೈರೆಕ್ಟಾಗಿ ನನಗೆ ಹೇಳ್ಬೋದು, ಅಯ್ಯೋ ಅಕ್ಕ ಹಂಗೆ ಕರಿಬೇಡಿ, ನನಗೆ ಒಂಥರ ಮುಜುಗರ ಆಗುತ್ತೆ ಅಂತ ನೀವು ನನಗೆ ಡೈರೆಕ್ಟಾಗಿ ಹೇಳ್ಬೋದು. ನಾನು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ, ಓಕೆನಾ? ಯಾರಿಗೆ ಸಿಸ್ ಅಂತ ಕರಿಬೇಕು ಅಂತ ಅನಿಸುತ್ತೋ ಅವರಿಗೆ ನಾನು ಆ ರೀತಿಯೇ ಕರಿತೀನಿ. SIS ಸಿಸ್, ಎಸ್ ಕ್ಯಾಪಿಟಲ್ ಆ ರೀತಿ ಸಿಸ್ ಅಂತಲೇ ಕರಿತೀನಿ, ನಾನು ಸಿಸ್ಟರ್ ಅಂತಲೇ ಕರಿತೀನಿ. ಇಲ್ಲ ಅಕ್ಕ ನೋ ಪ್ರಾಬ್ಲಮ್, ನೀವು ಚಿನ್ನು ಮುದ್ದು ಬಂಗಾರ ಅನ್ನೋದು ನಂಗೆ ತುಂಬ ಇಷ್ಟ ಆಗುತ್ತೆ, ನೀವು ಆ ರೀತಿಯೇ ಕರೀರಿ ಅಕ್ಕ ಅಂತ ಹೇಳಿದ್ರೆ ನಾನು ಆ ರೀತಿಯೇ ಕರಿತೀನಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ, ನೀವೇನು ಇಷ್ಟಪಡ್ತೀರೋ ಆ ರೀತಿಯೇ ನಾನು ಕರೆಯೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಅಳವಡಿಸ್ಕೊತೀನಿ. ನೋಡಿ, ನಿನ್ನೆ ನಾನು ಹೇಳಿದ್ನಲ್ಲ ಕಮೆಂಟ್ ಅನ್ನೋ ವಿಚಾರ, ಇದಕ್ಕೆ ಉಪಯುಕ್ತ ಆಗುತ್ತೆ. ನನ್ನ ಮಾತಿನ ಶೈಲಿ ಈ ರೀತಿ ಇದೆ, ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದಾಗ ನೀವು ಹೇಳ್ಬೋದಾ ಡೈರೆಕ್ಟಾಗಿ, ಅದಕ್ಕೆ ಕಮೆಂಟ್ ಮಾಡಿ ಅನ್ನೋದು. ಹಂಗೆ ಅಕ್ಕ ಅವರು
ಹೇಳಿದ್ದು ನನಗೆ ಒಳ್ಳೇದಾಯಿತು. ಇದೊಂದು ನನಗೆ ಥಾಟ್ ಬಂತು. ಆವಾಗ ಮುಖ ತೋರಿಸಿ ಮಾಡದೇ ಇರೋರು ವೀಡಿಯೋಸು ಅವರು ನನಗಿಂತ ದೊಡ್ಡವರೇ ಆಗಿರ್ತಾರೇನೋ, ನಾನು ಆ ರೀತಿ ಕರೆಯೋದು ತಪ್ಪಾಗುತ್ತೇನೋ. ಅದಕ್ಕೆ ಇನ್ನು ಮುಂದೆ ಸ್ವಲ್ಪ ಯೋಚನೆ ಮಾಡಿ ನಾನು ಕರಿಬೇಕು ಅಂತ ಇದ್ದೀನಿ. ಅದಕ್ಕೆ ನೀವು ಸೀರಿಯಸ್ಸಾಗಿ ನನಗೆ ಕಮೆಂಟ್ ಹಾಕಲೇಬೇಕು, ಓಕೆನಾ? ನಾನಂತೂ ಈ ಸಲ ಎಲ್ಲರೂ ಪ್ರೊಫೈಲ್ಗೆ ಹೋಗಿ ನಾನು ಯಾರ್ಯಾರನ್ನ ಫಾಲೋ ಮಾಡಿದ್ದೀನೋ ಅವ್ರ ಪ್ರೊಫೈಲೆಲ್ಲ ಹೋಗ್ಬಿಟ್ಟು ಇವತ್ತಿನ ವಿಡಿಯೋ ಹಾಕಿದ್ದೀನಿ, ಪ್ಲೀಸ್ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಪ್ಲೀಸ್ ಅಂತ ನಾನೇ ಕೇಳ್ಕೊತೀನಿ, ಕಮೆಂಟ್ ಮಾಡ್ತೀನಿ ಎಲ್ಲರಿಗೂ. ನೀವು ಮಾತ್ರ ಇದೊಂದು ಮಾತ್ರ ವಿಡಿಯೋ ಫುಲ್ಲು ನೋಡಲೇಬೇಕು, ಓಕೆನಾ? ನೀವು ನೋಡಿಬಿಟ್ಟು ನನಗೆ ನಿಮ್ಮ ಅಭಿಪ್ರಾಯನ ನಂಗೆ ತಿಳಿಸ್ಲೇಬೇಕು, ಓಕೆನಾ? ಆಮೇಲೆ ಕೊನೆಯದಾಗಿ ಮತ್ತೊಮ್ಮೆ ಎಲ್ಲ ನನ್ನ ಮುದ್ದು ಗೌರಿಯರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಮೆಂಟ್ ಮಾಡಬೇಕು, ಮಿಸ್ ಮಾಡಿಕೊಡ್ದು, ಓಕೆನಾ? ನಿಮ್ಮ ಕಮೆಂಟ್ಗೋಸ್ಕರ ಕಾಯುತ್ತಿರುವ ನಿಮ್ಮ ಪ್ರೀತಿಯ ಯೋಗಿತಾ ಗೀತಾ. ಥ್ಯಾಂಕ್ ಯು ಸೋ ಮಚ್.